ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ಡಿಸೈನರ್ ಪಾರ್ಟಿ ವೇರ್ ಪ್ರಿನ್ಸೆಸ್ ಕಟ್ ಲಾಂಗ್ ಗೌನ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಕಟಿಂಗು ಅಂಡ್ ಸ್ಟಿಚಿಂಗ್ ಎರಡನ್ನೂ ತೋರಿಸ್ಕೊಡ್ತೀನಿ ಈ ವಿಡಿಯೋಲ್ಲಿ. ಇಲ್ಲಿ ನಾನು 5 ಮೀಟರ್ ಆರ್ಗಾನ್ಜಾ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಆಕ್ಚುಲಿ ಇದು ಸ್ಯಾರಿ, ಇದಕ್ಕೆ ಬಾರ್ಡರ್ ಎಲ್ಲಾನು ರಿಮೂವ್ ಮಾಡ್ಕೊಂಡಿದ್ದೀನಿ. ಅಂಡ್ ಇದಕ್ಕೆ 3 ಮೀಟರ್ ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ. ಇದಕ್ಕೆ ಶೈನಿಂಗ್ ಮೆಟೀರಿಯಲ್ ಕೂಡ ಹಾಕೋಬಹುದು ಲೈನಿಂಗ್ ಆಗಿ, ಬಟ್ ನನ್ನ ಹತ್ರ ಇವಾಗ ಅವೈಲೇಬಲ್ ಇಲ್ಲ, ಅದಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಾಡಿ ಪಾರ್ಟ್ ಕಟಿಂಗ್ ನೋಡೋಣ. ಸೊ ಫಸ್ಟ್ ಬಂದು ಫ್ರಂಟ್ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಬಾಡಿ ಪಾರ್ಟ್ ಫ್ರಂಟ್ ಪಾರ್ಟ್ ಏನಿದೆ ಅದನ್ನ ಕಟಿಂಗ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಇದು ಬಂದು 2 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಲೆಂತ್ ಬಂದು ನಾನು 13.5 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 12 ಇಂಚಸ್ ತಗೊಂಡಿದ್ದೀನಿ. ಮತ್ತೆ ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಆರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ಹ್ಯಾಂಡ್ ಶೇಪ್ ಏನಿದೆ ಅದನ್ನ ನೀಟಾಗಿ ಈ ರೀತಿ ಆರ್ಮ್ ಹೋಲ್ ಎಲ್ಲಾನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಶೇಪ್ ತೆಗಿತಾ ಇದ್ದೀನಿ. ಸೊ ನೋಡಿ, ಈ ರೀತಿ ನಾನು ನೀಟಾಗಿ ಮಾರ್ಕಿಂಗ್ ಮಾಡಿದ್ದೀನಿ. ಹ್ಯಾಂಡ್ ಶೇಪ್ ಏನಿದೆ ಅದನ್ನ ನೀಟಾಗಿ ಮಾರ್ಕಿಂಗ್ ಮಾಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ ನೆಕ್ ಪಾರ್ಟ್ ಏನಿದೆ ಅದನ್ನ ನೋಡೋಣ. ನೆಕ್ ಲೆಂತ್ ಬಂದು 4 ಇಂಚಸ್ ತಗೊಂಡಿದ್ದೀನಿ ಅಂಡ್ ನೆಕ್ ಡೀಪ್ ಬಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನೆಕ್ ಡೀಪ್ ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬಹುದು. ನನಗೆ ಸ್ವಲ್ಪ ಡೀಪ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಡೀಪ್ ಆಗಿ ಇಟ್ಟಿದ್ದೀನಿ. ಇದು ಬಂದು ಸೆಲೆಬ್ರಿಟಿ ಸ್ಟೈಲ್ ಅಲ್ಲಿ ಇಲ್ಲ ಬರ್ತ್ಡೇಸ್ಗೆ ಪಾರ್ಟಿ ವೇರ್ಗೆ ಚೆನ್ನಾಗಿರುತ್ತೆ ಅಂತ ಆ ರೀತಿ ನಾನು ಜಾಸ್ತಿ ನೆಕ್ ಡೀಪ್ ಇಟ್ಟಿದ್ದೀನಿ. ಅಂಡ್ ಈ ಕಡೆ ಬಂದು 3 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಪ್ರಿನ್ಸೆಸ್ ಗೌನ್ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ. ಅಂಡ್ ಅಲ್ಲಿಂದ ಈ ಕಡೆಗೆ 4 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಈ 3 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ ಅಲ್ವಾ, ಆ ಕಡೆ ಈ ಕಡೆ 1 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಚೆಸ್ಟ್ ಪಾರ್ಟ್ ಏನಿದೆ ಅದನ್ನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ನಾನು ಬಂದು 3 ಇಂಚಸ್ಗೆ ಮಾರ್ಕಿಂಗ್ ಮಾಡಿದೆ ಅಲ್ಲ, ಆ ಕಡೆ ಈ ಕಡೆ 1 ಇಂಚ್ ಮಾತ್ರ ತೆಗಿತಾ ಇದ್ದೀನಿ ಕ್ಲಾತ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಜಾಸ್ತಿ ಚೆಸ್ಟ್ ಅಗಲ ಬೇಕು ಅಂದ್ರೆ ಚೆಸ್ಟ್ ಪಾರ್ಟ್ ಹತ್ರ ಸ್ವಲ್ಪ 1.5 ಇಂಚು 2 ಇಂಚು ಆ ರೀತಿ ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು. ಸೊ ನೋಡಿ, ನಾನು ಇದಕ್ಕೆ ಹ್ಯಾಂಡ್ ಶೇಪ್ ಏನಿದೆ ಅದನ್ನ ನೀಟಾಗಿ ಕಟ್ ಮಾಡಿದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್ ಕ್ಲಾತ್ ತಗೊಂಡು ಅದಕ್ಕೆ ಕೂಡ ಸೇಮ್ ಅದೇ ತರನೇ ಕಟ್ ಮಾಡ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ತಗೊಂಡು ನಾನು ಬ್ಯಾಕ್ ಪಾರ್ಟ್ಗೆ ಲೈನಿಂಗ್ ಆಡ್ ಮಾಡ್ದಿರಾ ಫುಲ್ ಟ್ರಾನ್ಸ್ಪರೆಂಟ್ ತರ ಸ್ಟಿಚ್ ಮಾಡೋಣ ಅಂತ ಅದಕ್ಕೆ ಸೆಪರೇಟ್ ಆಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್. ಇವಾಗ ನೆಕ್ ಡೀಪ್ ಬಂದು ನಾನು 3 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್. ಅಂಡ್ ನೆಕ್ ಲೆಂತ್ ಬಂದು 4 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ತರನೇ ಫ್ರಂಟ್ ಪಾರ್ಟ್ ಏನಿದೆ ಅದನ್ನ ನೀಟಾಗಿ ಯಾವ ರೀತಿ ಕಟ್ ಮಾಡಿದೆ ಅದೇ ತರನೇ ಕಟ್ ಮಾಡ್ತಾ ಇದ್ದೀನಿ. ಬಟ್ ಈ ಪ್ರಿನ್ಸೆಸ್ ಕಟ್ ಏನಿದೆ ಅದು ಮಾತ್ರ ಚೇಂಜ್ ಇರುತ್ತೆ ಬ್ಯಾಕ್ ಪಾರ್ಟ್. ನೋಡಿ, ಸೇಮ್ ಪ್ರೋಸೆಸ್ ಅದೇ ತರನೇ ಇದೆ ಬ್ಯಾಕ್ ಪಾರ್ಟ್ ಕಟಿಂಗು. ಸೊ ನೋಡಿ, ಬ್ಯಾಕ್ ಪಾರ್ಟ್ ಇಷ್ಟೇ ಕಟಿಂಗು ರೆಡಿ ಆಯ್ತು. ಅಂಡ್ ಫ್ರಂಟ್ ಪಾರ್ಟ್ ಇವಾಗ ಕಟ್ ಮಾಡಿ ತೋರಿಸ್ತೀನಿ. ಇದು ನಾನು ಅವಾಗ ಯಾವ ರೀತಿ ಮಾರ್ಕಿಂಗ್ ಮಾಡಿದೆ ಅದೇ ತರನೇ ಕಟಿಂಗ್ ಮಾಡ್ತಾ ಇದ್ದೀನಿ. ಈ ನೆಕ್ ಪಾರ್ಟ್ ಏನಿದೆ ಅದು ಅಂಡ್ ಇದು ಪ್ರಿನ್ಸೆಸ್ ಕಡೆ ಏನಿದೆ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಬಂದು ಹಾರ್ಮ್ ಶೇಪ್, ಸ್ವಲ್ಪ ಲೈಟ್ ಆಗಿ ತೆಗಿತಾ ಇದ್ದೀನಿ. ಅಂಡ್ ಈ ಕಡೆ ಪ್ರಿನ್ಸೆಸ್ ಚೆಸ್ಟ್ ಪಾರ್ಟ್ ಹತ್ರ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನ ಮಾರ್ಕಿಂಗ್ ಮಾಡಿರೋದು ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ನಾನು ಅವಾಗೇನೆ ಹೇಳ್ದೆ ಅಲ್ವಾ, ಚೆಸ್ಟ್ ಪಾರ್ಟ್ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬೇಕು ಅಂದ್ರೆ ಅಗಲ ಬೇಕು ಅಂದ್ರೆ ಸ್ವಲ್ಪ ಕ್ಲಾತ್ ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊಂಡ್ರೆ ಇನ್ನೂ ಅಗಲ ಬರತ್ತೆ. ಸೊ ನೋಡಿ, ಇವಾಗ ಈ ಕಟ್ ಮಾಡ್ಕೊಂಡಿರೋ ಫ್ಯಾಬ್ರಿಕ್ ಏನಿದೆ ಲೈನಿಂಗ್ ಕ್ಲಾತ್ ಅದನ್ನ ಆಡ್ ಮಾಡ್ಕೊಂಡು ಮೈನ್ ಫ್ಯಾಬ್ರಿಕ್ಗೆ ಸೇಮ್ ಅದೇ ತರಾನೇ ಕಟ್ ಮಾಡ್ಕೊಂತಾ ಇದ್ದೀನಿ. ನಾವು ಫಸ್ಟ್ ಅಲ್ಲೇ ಮೈನ್ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರಲ್ಲ, ಅದಕ್ಕೆ ನಾನು ಲೈನಿಂಗ್ ಕ್ಲಾತ್ ಏನಿದೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡು ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಫ್ರಂಟ್ ಪಾರ್ಟ್ ಅಂಡ್ ಬ್ಯಾಕ್ ಪಾರ್ಟ್ ಎರಡೂ ರೆಡಿ ಆಗಿದೆ. ಇವಾಗ ಕಂಪ್ಲೀಟ್ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗತ್ತೆ ಅಂತ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಸ್ಲೋ ಆಗಿ ಬೇಕು ಅಂದ್ರೆ ವಿಡಿಯೋ ಸೆಟ್ಟಿಂಗ್ಸ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಸ್ವಲ್ಪ ಸ್ಲೋ ಆಗಿ. ಸೊ ನೋಡಿ, ಇವಾಗ ಇದನ್ನ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಲೈನಿಂಗ್ ಕ್ಲಾತ್ ಅಂಡ್ ಮೈನ್ ಕ್ಲಾತ್ ಏನಿದೆ ಇದನ್ನ ಆಪೋಸಿಟ್ ಆಗಿ ಇಟ್ಕೊಂಡು ಅದಕ್ಕೆ ಪಿನ್ಸ್ ಆಡ್ ಮಾಡ್ಕೊಂಡು ನೆಕ್ ಪಾರ್ಟ್ ಎಲ್ಲಾನು ನೀಟಾಗಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೆಕ್ ಪಾರ್ಟ್ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಕ್ರಾಸ್ ಕಟ್ ಮಾಡ್ತಾ ಇದ್ದೀನಿ. ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿದಾಗ ನೆಕ್ ಪಾರ್ಟ್ ಏನಿದೆ ಅದು ಕರೆಕ್ಟ್ ಆಗಿ ಫಿನಿಶಿಂಗ್ ಎಲ್ಲಾನು ಕರೆಕ್ಟ್ ಆಗಿ ಬರುತ್ತೆ, ಅದಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕು. ಇವಾಗ ಇದನ್ನ ಆಪೋಸಿಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಮೈನ್ ಫ್ಯಾಬ್ರಿಕ್ ಏನಿದೆ ಅದರ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು.
ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಇದಕ್ಕೆ 2 ಪೀಸಸ್ ಏನಿದೆ ಆಡ್ ಮಾಡೋದು, ಅದಕ್ಕೆ ಮೇನ್ ಫ್ಯಾಬ್ರಿಕ್ ಆಡ್ ಮಾಡ್ಕೊಂಡು ನೀಟಾಗಿ ಒಂದು ಸ್ಟಿಚ್ ಹಾಕೋಬೇಕು. ಅದನ್ನ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡೋದು ಏನೂ ಇಲ್ಲ, ಜಸ್ಟ್ ಅದೇ ರೀತಿನೇ ಲೈನಿಂಗ್ ಕ್ಲಾತ್ ಏನಿದೆ ಅದನ್ನ ಇದ್ರ ಮೇಲೆ ಇಟ್ಟು ನೀಟಾಗಿ ಒಂದು ಸ್ಟಿಚ್ ಹಾಕೋಬೇಕು. ಸೊ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಸೈಡ್ ಪೀಸ್ ಏನಿದೆ ಅದನ್ನ ಸೇಮ್ ಅದೇ ತರನೇ ಇನ್ನೊಂದು ಕ್ಲಾತ್ ಕೂಡ ಬರುತ್ತೆ ಆ ಕಡೆದು, ಅದನ್ನು ಕೂಡ ಇದೇ ತರನೇ ಲೈನಿಂಗ್ ಆಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಈ ಪೀಸಸ್ ಏನಿದೆ ಅದನ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಫ್ರಂಟ್ ಪಾರ್ಟ್ ಚೆಸ್ಟ್ ಪಾರ್ಟ್ ಹತ್ರ ಏನಿದೆ ನಾನು ಕಟ್ ಮಾಡಿ ತೋರಿಸ್ದೆ ಅಲ್ವಾ, ಅವಾಗೆ ಪ್ರಿನ್ಸಸ್ ಟೈಪ್ ಅಲ್ಲಿ ಬರುತ್ತೆ, ಅದು ನೀಟಾಗಿ ಈ ಪೀಸಸ್ ಎಲ್ಲಾನು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಬಂದು ಡಬಲ್ ಸ್ಟಿಚ್ ಹಾಕೋಬೇಕು. ಸಿಂಗಲ್ ಸ್ಟಿಚ್ ಹಾಕಿದ್ರೆ ರಿಮೂವ್ ಆಗುತ್ತೆ, ಅದಕ್ಕೆ ಡಬಲ್ ಸ್ಟಿಚಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇದೇ ತರಾನೇ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಆ ಕಡೆ ಪೀಸಸ್ ಏನಿದೆ ಅದನ್ನ ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಈ ಹೆಚ್ಚು ಕಮ್ಮಿ ಇರೋ ಕ್ಲಾತ್ ಏನಿದೆ ಅದನ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಸೊ ಇಷ್ಟೇ, ಫ್ರಂಟ್ ಪಾರ್ಟು ರೆಡಿ ಆಯ್ತು. ಅಂಡ್ ಬ್ಯಾಕ್ ಪಾರ್ಟು ಸ್ಟಿಚಿಂಗ್ ನೋಡೋಣ. ಸೊ ನಾನು ಅವಾಗೇನೆ ಹೇಳ್ದೆ ಅಲ್ವಾ, ಇದು ಟ್ರಾನ್ಸ್ಪರೆಂಟ್ ತರಾನೇ ಸ್ಟಿಚ್ ಮಾಡಿ ತೋರಿಸ್ತೀನಿ ಅಂತ. ಇದು ನೆಕ್ ಪಾರ್ಟ್ ಸ್ಟಿಚ್ ಮಾಡಿದ್ದೆ ಅಲ್ವಾ, ಅದನ್ನ ಜಸ್ಟ್ ಒಂದು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕೋಬೇಕು. ಇದು ಬಂದು ಬ್ಯಾಕ್ ನೆಕ್, ಸ್ವಲ್ಪ ಅಷ್ಟೇ ಇಟ್ಟಿದ್ದೀನಿ. ಅಂಡ್ ಈ ಕಡೆ ಕಟ್ ಮಾಡಿದೆ ಅಲ್ವಾ ಸೆಂಟರ್ ಅಲ್ಲಿ, ಅದು ಕೂಡ ಅಷ್ಟೇ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕೋಬೇಕು. ಇದೇ ತರನೇ ಇನ್ನೊಂದು ಪೀಸ್ ಬರುತ್ತೆ ಅಲ್ವಾ, ಅದನ್ನು ಕೂಡ ಇದೇ ತರನೇ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇದೇ ತರನೇ ಇನ್ನೊಂದು ಪೀಸು ಕೂಡ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಹತ್ರ ಜಿಪ್ ಇದ್ರೆ ಜಿಪ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ನಾನು ಇದು ಪೋಟ್ಲಿ ಬಟನ್ಸ್ ಬರುತ್ತೆ ಅದನ್ನ ಅಟ್ಯಾಚ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ಪೋಟ್ಲಿ ಬಟನ್ಸ್ ಸ್ಟಿಚ್ ಮಾಡೋದು ಮತ್ತೆ ತೋರಿಸ್ತೀನಿ. ಇವಾಗ ಸ್ಲೀವ್ಸ್ ಕಟಿಂಗ್ ನೋಡೋಣ. ನೋಡಿ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಇದನ್ನ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಅಂಡ್ ಲೆಂತ್ ಬಂದು ಫುಲ್ ಸ್ಲೀವ್ಸ್ಗೆ 22 ಇಂಚಸ್ ತಗೊಂಡಿದ್ದೀನಿ. ಅಂಡ್ ವಿಡ್ತ್ ಬಂದು 10.5 ಇಂಚಸ್ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಬಂದು ಸ್ಲೀವ್ಸ್ ಶೇಪ್ ತೆಗೆಯೋದಕ್ಕೆ 3 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಸೊ ನೋಡಿ ಈ ರೀತಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ, ಜಸ್ಟ್ ಶೇಪ್ ತೆಗಿತಾ ಇದ್ದೀನಿ ಸ್ಲೀವ್ಸ್. ಇವಾಗ ಈ ಕಡೆ ಬಂದು ಮಾರ್ಕಿಂಗ್ ಮಾಡ್ತಾ ಇರೋದು 8 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದು ಬಂದು ಕ್ಲಾತ್ ಎಕ್ಸ್ಟ್ರಾ ಇದೆ, ಅದಕ್ಕೆ ಕಟ್ ಮಾಡೋಣ ಅಂತ. ನಿಮ್ಗೆ ಬೇಕು ಅಂದ್ರೆ ಹಾಗೇನೆ ಇಟ್ಕೋಬಹುದು. ನಾನು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಇದೆ ಅಂತ ಆ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಲೀವ್ಸ್ ಎಲ್ಲಾನು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಈ ರೀತಿ 2 ಸ್ಲೀವ್ಸ್ ಏನಿದೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಈ ಹ್ಯಾಂಡ್ ಕಡೆ ಏನಿದೆ ಅದು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇವಾಗ ಈ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಏನಿದೆ ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಶೋಲ್ಡರ್ ಪಾರ್ಟ್ ಏನಿದೆ ಅದನ್ನ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಈ ಸ್ಲೀವ್ಸ್ ಸ್ಟಿಚಿಂಗ್ ಮಾಡಿರೋದೇನಿದೆ ಅದನ್ನ ಈ ಸ್ಲೀವ್ಸ್ ಈ ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಸೊ ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ. ಇದನ್ನ ಸ್ಟಿಚ್ ಮಾಡಿ ತೋರಿಸೋದಿಕ್ಕಾಗ್ಲಿಲ್ಲ, ಆಲ್ರೆಡಿ ವಿಡಿಯೋ ಲೆಂತ್ ಜಾಸ್ತಿ ಆಗತ್ತೆ ಅಂತ. ಇವಾಗ ಇದಕ್ಕೆ ಪೋಟ್ಲಿ ಬಟನ್ಸ್ ಏನಿದೆ ಅದನ್ನ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ಬೇಸಿಕ್ ಸ್ಟಿಚಿಂಗ್ ಗೊತ್ತಿದ್ರೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬಹುದು. ನೋಡಿ ಇದು ಬಂದು ಬಟನ್ಸ್, ನಾನು ಈ ಲೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದರಿಂದ ಮಾಡಿರೋದು. ಇದು ಯಾವಾಗಾದ್ರೂ ತೋರಿಸ್ತೀನಿ ಬಟನ್ಸ್ ಮಾಡೋದು ಯಾವ ರೀತಿ ಅಂತ. ಸೊ ನೋಡಿ ಇದನ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಬಂದು ಪೋಟ್ಲಿ ಬಟನ್ಸ್ ಫ್ಯಾಬ್ರಿಕ್ ಏನಿದೆ ಅದನ್ನ ತಗೊಂಡು ಇದರ ಒಳಗಡೆ ಟೆಡ್ಡಿ ವೇರ್ ಬರುತ್ತೆ ಅಲ್ವಾ, ಅದರದ್ದು ಕ್ಲಾತ್ ಟೈಪ್ ಬರುತ್ತೆ, ಅದನ್ನ ಇದ್ರ ಒಳಗಡೆ ಸೇರಿಸ್ಬಿಟ್ಟು ಜಸ್ಟ್ ಇದನ್ನ ಕಟ್ಟಿದೀನಿ ಅಷ್ಟೇ. ನಿಮ್ಗೆ ಬೇಕು ಅಂದ್ರೆ ಇದು ವಿಡಿಯೋ ಯಾವಾಗಾದ್ರೂ ಮಾಡ್ತೀನಿ. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡಿದೀನಿ. ಇದು ಪೋಟ್ಲಿ ಬಟನ್ಸ್ ಕೂಡ ಶಾಪ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಮಾಡೋದ್ ಬರಲ್ಲ ಅಂದ್ರೆ ಆ ರೀತಿ ಕೂಡ ಯೂಸ್ ಮಾಡ್ಕೋಬಹುದು, ತಗೊಬಂದು ಅಟ್ಯಾಚ್ ಮಾಡ್ಕೋಬಹುದು. ಸೊ ನೋಡಿ ಈ ಎಕ್ಸ್ಟ್ರಾ ಕ್ಲಾತ್ ಎಲ್ಲಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಬ್ಯಾಕ್ ಪಾರ್ಟ್ ನೀಟಾಗಿ 2 ಪೀಸಸ್ ಏನಿದೆ ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾನು ಅವಾಗೇನೆ ಹೇಳ್ದೆ ಅಲ್ವಾ, ನಿಮ್ಗೆ ಈ ಬಟನ್ಸ್ ಎಲ್ಲಾನು ಸ್ಟಿಚ್ ಮಾಡೋದು ಬರಲ್ಲ ಅಂದ್ರೆ ನೀಟಾಗಿ ಇದು ಜಿಪ್ ಬರುತ್ತೆ ಅದನ್ನು ಕೂಡ ಅಟ್ಯಾಚ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಹುಕ್ಸ್ ಕೂಡ ಹಾಕೋಬಹುದು. ಸೊ ನೋಡಿ ಈ ರೀತಿ ಬಂದಿದೆ. ನೆಕ್ ಬ್ಯಾಕ್ ಪಾರ್ಟ್ ಏನಿದೆ ಅದು ಫುಲ್ ಟ್ರಾನ್ಸ್ಪರೆಂಟ್ ತರಾನೇ ಸ್ಟಿಚ್ ಮಾಡಿದ್ದೀನಿ, ಚೆನ್ನಾಗಿರತ್ತೆ ಅಂತ. ಇದು ಬಂದು ಬರ್ತ್ಡೇಸ್ಗೆ ಪಾರ್ಟೀಸ್ಗೆಲ್ಲಾನು ಚೆನ್ನಾಗಿರತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ರೆ. ಸೊ ನೋಡಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು. ಇವಾಗ ಬಾಟಮ್ ಪಾರ್ಟ್ ಕಟಿಂಗ್ ನೋಡೋಣ. ಇಲ್ಲಿ ನಾನು ಈ ಬಾಡಿ ಪಾರ್ಟ್ಗೆ ಆಗಿ ಮಿಕ್ಕಿರೋ ಕ್ಲಾತ್ ಏನಿದೆ ಅದನ್ನ ಈ ರೀತಿ ಫೋಲ್ಡಿಂಗ್ ಮಾಡಿದ್ದೀನಿ.
16 ಲೇಯರ್ಸ್ ಬರೋ ತರ ಫೋಲ್ಡಿಂಗ್ ಮಾಡಿದ್ದೀನಿ ಅಂಡ್ ಲೆಂತ್ ಬಂದು 42 ಇಂಚಸ್ ತಗೊಂಡಿದ್ದೀನಿ. ಲೆಂತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ನೋಡಿ ಇದು ಫೋಲ್ಡಿಂಗ್ ಮಾಡಿದ್ಮೇಲೆ 10 ಇಂಚಸ್ಗೆ ತೋರಿಸ್ತಾ ಇದೆ ಕ್ಲಾತ್. 16 ಲೇಯರ್ಸ್ ಬರೋ ತರ ಫೋಲ್ಡಿಂಗ್ ಮಾಡಿದ್ದೀನಲ್ಲ 10 ಇಂಚಸ್ಗೆ ತೋರಿಸ್ತಾ ಇದೆ. ಇದು 10 ಇಂಚಸ್ ಇದೆ ಅಲ್ವಾ ಮೇನ್ ಕ್ಲಾತ್ ಫೋಲ್ಡಿಂಗ್ ಮಾಡಿದ್ದೀನಿ. ಇದನ್ನ ಈ ಟೇಪ್ ಏನಿದೆ ಆಫ್ ಫೋಲ್ಡ್ ಮಾಡಬೇಕು. ಆಫ್ ಫೋಲ್ಡ್ ಮಾಡಿದ್ರೆ 5 ಇಂಚಸ್ ಬರುತ್ತೆ. ಜಸ್ಟ್ ಏನಿಲ್ಲ ಸೆಂಟರ್ ಅಲ್ಲಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಈ ಸೆಂಟರ್ ಅಲ್ಲಿ ಮಾರ್ಕಿಂಗ್ ಮಾಡ್ತಾ ಇದೀನಲ್ವಾ, ಆ ಕಡೆ ಈ ಕಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ವೇಸ್ಟ್ ಪಾರ್ಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು, ಗೊತ್ತಾಗುತ್ತಲ್ಲ ನಿಮ್ಮ ವೇಸ್ಟ್ ಪಾರ್ಟ್ ಎಷ್ಟಿದೆ ಲೆಂತ್ ಅಂತ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ನಾನು ಜಸ್ಟ್ 2 ಇಂಚಸ್ ಅಷ್ಟೇ ಮಾರ್ಕಿಂಗ್ ಮಾಡಿದ್ದೀನಿ ಆ ಕಡೆ ಈ ಕಡೆ ಎರಡು ಕಡೆನೂ. ಆದ್ರೂ ಜಾಸ್ತಿ ಆಗತ್ತೆ ವೇಸ್ಟ್ ಪಾರ್ಟ್, ಮತ್ತೆ ಅಡ್ಜಸ್ಟ್ ಮಾಡ್ಕೋಬಹುದು. ಇದು ಜಾಸ್ತಿ ಲೂಸ್ ಅನ್ಸಿದ್ರು ಟೈಟ್ ಅಂತೂ ಅನ್ಸಲ್ಲ, ಜಾಸ್ತಿನೇ ಆಗತ್ತೆ ಕ್ಲಾತ್. 16 ಲೇಯರ್ಸ್ ಬರುತ್ತೆ ಅಲ್ವಾ, ಅದಕ್ಕೆ ನಿಮ್ಗೆ ಇನ್ನೂ ಕಮ್ಮಿ ಬರಬೇಕು ಅಂತಂದ್ರೆ 1 ಇಂಚು ಕೂಡ ತಗೋಬಹುದು. ಬಟ್ ನಾನು ಮತ್ತೆ ಅಡ್ಜಸ್ಟ್ ಮಾಡೋಣ ಅಂತ ನಾನು 2 ಇಂಚಸ್ಗೆ ಮಾರ್ಕಿಂಗ್ ಮಾಡಿ ಕಟ್ ಮಾಡಿದ್ದೀನಿ. ಸೊ ನೋಡಿ ಈ ರೀತಿ ನಾನು ಸೈಡ್ ಅಲ್ಲಿ ಕ್ಲಾತ್ ಏನಿದೆ ಅದನ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕಂಪ್ಲೀಟ್ ಲೇಯರ್ಸ್ ಏನಿದೆ ಅದನ್ನ ನೀಟಾಗಿ ಸಪರೇಟ್ ಮಾಡ್ಕೊಂತಾ ಇದ್ದೀನಿ. ನೋಡಿ ಒಂದೊಂದು ಲೇಯರ್ ತೋರಿಸ್ತಾ ಇದೀನಲ್ವಾ, ಈ ರೀತಿ 16 ಲೇಯರ್ಸ್ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ ಕಂಪ್ಲೀಟ್ ಲೇಯರ್ಸ್ ಎಲ್ಲ. ಇದು ಹೆಚ್ಚು ಕಮ್ಮಿ ಇದ್ರೆ ನೀಟಾಗಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಸ್ಟಿಚಿಂಗ್ ನೋಡೋಣ. ಒಂದೇ ಒಂದು ಲೇಯರ್ ಸ್ಟಿಚ್ ಮಾಡಿ ತೋರಿಸ್ತೀನಿ. ಮಿಕ್ಕಿದ ಲೇಯರ್ಸ್ ಎಲ್ಲಾನು ಇದೇ ರೀತಿನೇ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. 16 ಲೇಯರ್ಸ್ ಏನಿದೆ ಎಲ್ಲಾನು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಎಲ್ಲಾನು ಸಿಂಗಲ್ ಸ್ಟಿಚ್ ಹಾಕೊಂಡಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ಲೈನಿಂಗ್ ನೋಡೋಣ. ಲೈನಿಂಗ್ ನೋಡಿ ಮಿಕ್ಕಿರೋ ಕ್ಲಾತ್, ಬಾಡಿ ಪಾರ್ಟ್ಗೆ ಆಗಿರೋ ಮಿಕ್ಕಿರೋ ಕ್ಲಾತ್ ಇದು 3 ಮೀಟರ್ಸ್ ತಗೊಂಡಿದ್ದೆ. ಫ್ರಂಟ್ ಪಾರ್ಟ್ಗೆ ಅಷ್ಟೇ ನಾನು ಯೂಸ್ ಮಾಡ್ಕೊಂಡಿದ್ದೆ. ಇದು ಬಂದು ಮಿಕ್ಕಿರೋ ಕ್ಲಾತ್. ಈ ರೀತಿ ಫೋಲ್ಡಿಂಗ್ ಮಾಡಿದೀನಿ, 4 ಫೋಲ್ಡ್ ಮಾಡಿದೀನಿ. ಇವಾಗ ಈ ಸ್ಟಿಚ್ ಮಾಡಿರೋ ಈ ಬಾಟಮ್ ಪಾರ್ಟ್ ಏನಿದೆ ಮೇನ್ ಫ್ಯಾಬ್ರಿಕ್, ಇದನ್ನ ಈ ರೀತಿ 4 ಲೇಯರ್ಸ್ ಆಗಿ ಅಂದ್ರೆ 4 ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಈ ವೇಸ್ಟ್ ಪಾರ್ಟ್ ಏನಿದೆ ಅದನ್ನ ಮಾರ್ಕಿಂಗ್ ಮಾಡ್ಕೋಬೇಕು. ಅದು ಎಷ್ಟು ಲೆಂತ್ ಇದೆಯೋ ಅಷ್ಟೇ ಲೆಂತ್ಗೆ ನಾನು ಲೈನಿಂಗ್ ಕ್ಲಾತ್ ಕೂಡ ಮಾರ್ಕಿಂಗ್ ಮಾಡ್ಕೊಂಡು ಸೈಡ್ಗೆ ಕ್ರಾಸ್ ಕಟಿಂಗ್ ಮಾಡ್ಕೋಬೇಕು. ನಾನು ಅವಾಗೇನೆ ಹೇಳ್ದೆ ಅಲ್ವಾ, ಇದು ಲೇಯರ್ಸ್ ಏನಿದೆ 16 ಲೇಯರ್ಸ್ ಅದು ಸ್ವಲ್ಪ ಎಕ್ಸ್ಟ್ರಾನೇ ಬರುತ್ತೆ, ಅಗ್ಲಾನೇ ಬರುತ್ತೆ. ಅದು ಜಸ್ಟ್ ನಮ್ಮ ವೇಸ್ಟ್ ಪಾರ್ಟ್ ಏನಿದೆ ಅದು ಲೆಂತ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸ್ಟಿಚಿಂಗ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ ಅದೇ ಲೆಂತ್ಗೆ ನಾನು ಲೈನಿಂಗ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ಲೈನಿಂಗ್ ಪಾರ್ಟ್ ಕಟಿಂಗು. ಇದಕ್ಕೆ ಸೈಡ್ ಅಲ್ಲಿ ಆ ಕಡೆ ಈ ಕಡೆ ಒಂದೊಂದು ಸ್ಟಿಚ್ ಹಾಕೋಬೇಕು. ಅಂಡ್ ಈ ಕಡೆ ಬಂದು ಈ ರೀತಿ ನಾನು ಫೋಲ್ಡ್ ಮಾಡ್ತಾ ಇದೀನಲ್ವಾ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಹಾಕೋಬೇಕು. ಇದು ಲೈನಿಂಗ್ ಲೆಂತ್ ಎಷ್ಟು ತಗೋಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರು ಕೆಲವರು. ಇದೇನಿದೆ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನ ನೋಡ್ಕೊಂಡು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಸ್ವಲ್ಪ ಅಷ್ಟೇ ಒಂದು 2 ಇಂಚಸ್ ಅಷ್ಟು ಕಮ್ಮಿ ಬರುತ್ತೆ ಅಷ್ಟೇ. ನೋಡಿ ನಾನು ತೋರಿಸಿದ್ದೀನಲ್ವಾ ಅದೇ ತರಾನೇ. ಇವಾಗ ಈ ಲೈನಿಂಗ್ ಕ್ಲಾತ್ ಏನಿದೆ ಅದನ್ನ ಮೇನ್ ಫ್ಯಾಬ್ರಿಕ್ ಒಳಗಡೆ ಅಟ್ಯಾಚ್ ಮಾಡ್ಕೊಂಡು ನೀಟಾಗಿ ಒಂದು ಸ್ಟಿಚ್ ಹಾಕೋಬೇಕು. ಸೊ ಇದು ಸ್ಟಿಚಿಂಗ್ ಆದ್ಮೇಲೆ ಈ ಬಾಡಿ ಪಾರ್ಟ್ ಏನಿದೆ ಸ್ಟಿಚ್ ಮಾಡ್ಕೊಂಡಿರೋದು ಇದನ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ. ಸೈಡ್ ಫಿಟ್ಟಿಂಗ್ ಕೂಡ ಆಲ್ರೆಡಿ ಮಾಡಿದೀವಿ. ಜಸ್ಟ್ ಒಂದು ಸೈಡ್ ಅಲ್ಲಷ್ಟೇ ನಮ್ಗೆ ಫಿಟ್ಟಿಂಗ್ ಎಷ್ಟು ಬೇಕೋ ಅಷ್ಟು ನೀಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಆಗತ್ತೆ. ಸೊ ನೋಡಿ ಗೌನ್ ಫ್ರಾಕ್ ರೆಡಿ ಆಯ್ತು. ಅಂಡ್ ಬ್ಯಾಕ್ ಪಾರ್ಟ್ ಎಲ್ಲಾನು ನೀಟಾಗಿ ನೋಡಿ ಫಿನಿಶಿಂಗ್ ಎಲ್ಲಾನು ಕರೆಕ್ಟ್ ಆಗಿ ಬಂದಿದೆ. ಸೊ ಇವಾಗ ಬ್ಯಾಕ್ ಪಾರ್ಟ್ ಇದಕ್ಕೆ ಬಟರ್ಫ್ಲೈ ಥ್ರೆಡ್ಸ್ ಅಂತ ಬರುತ್ತೆ, ಅದನ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಇದಕ್ಕೆ 16 × 13 ಇಂಚಸ್ ತಗೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್. ಇದನ್ನ ಈ ರೀತಿ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಈ ಫೋಲ್ಡಿಂಗ್ ಮಾಡಿರೋ ಕ್ಲಾತ್ ಏನಿದೆ ಅಷ್ಟೇ ಲೆಂತ್ ನಾನು ಲೈನಿಂಗ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಇದನ್ನ ಜಸ್ಟ್ ಈ 4 ಸೈಡ್ಸ್ ಅಲ್ಲಿ ಏನಿದೆ ನೀಟಾಗಿ ಒಂದು ಸ್ಟಿಚ್ ಹಾಕೊಂತೀನಿ. 4 ಸೈಡ್ ಅಲ್ಲ, ಓನ್ಲಿ 3 ಸೈಡ್ಸ್ ಅಲ್ಲಿ ಸ್ಟಿಚ್ ಹಾಕೊಂತೀನಿ. ನಿಮ್ಗೆ ಈ ಬ್ಯಾಕ್ ಸೈಡ್ ಡಿಸೈನು ಇದೇನು ಬೇಡ ಅಂದ್ರೆ ನಾರ್ಮಲ್ ಆಗಿ ಫ್ರಾಕ್ ಒಂದೇ ಹಾಕೋಬಹುದು. ನಾನು ಇದು ಬರ್ತ್ಡೇಸ್ಗೆ ಪಾರ್ಟೀಸ್ಗೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಇದನ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ ಈ ರೀತಿ ಸ್ಟಿಚ್ ಮಾಡಿ ಇದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು ಜಸ್ಟ್ ಒಂದು ಹೋಲ್ ತರ ಇಟ್ಕೊಂಡು ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಅಂಡ್ ಇದು ಬಂದು ಈ ರೀತಿ ಕ್ರಾಸ್ ಕಟ್ ಮಾಡಿದ್ದೀನಿ. ಮೇನ್ ಫ್ಯಾಬ್ರಿಕ್ 2 ಪೀಸಸ್ ಬರುತ್ತೆ ಅಂಡ್ ಲೈನಿಂಗ್ ಕ್ಲಾತ್ ಅಟ್ಯಾಚ್ ಮಾಡಿದ್ದೀನಿ.
ಇದು ಅಷ್ಟೇ, ಜಸ್ಟ್ ಸುತ್ತು ಒಂದು, ಆ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ಚು ಹಾಕೊಂಡು ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇವಾಗ ಎರಡನ್ನೂ ನೀಟಾಗಿ ಆ ಕಡೆ ಈ ಕಡೆ ಇಟ್ಕೊಂಡು ಸ್ಟಿಚ್ ಹಾಕೋಬೇಕು. ಎಕ್ಸ್ಟ್ರಾ ಕ್ಲಾತ್ ಎಲ್ಲಾನು ನೀಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಅಂಡ್ ಇವಾಗ ಅವಾಗೆ ಸ್ಟಿಚ್ ಮಾಡಿದ್ದೆ ಅಲ್ವಾ, ಇದು ಒಂದು ಈ ರೀತಿ ಬಟರ್ಫ್ಲೈ ತರ ಇಟ್ಕೊಂಡು ಥ್ರೆಡ್ ನೀಡಲ್ ತಗೊಂಡು ಇದನ್ನ ಒಂದು ಸ್ಟಿಚ್ ಹಾಕೋಬೇಕು. ಒಂದು 3-4 ಸಲ ಸ್ಟಿಚಸ್ ಹಾಕೋಬೇಕು. ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ತರಾನೇ ಸ್ಟಿಚಸ್ ಹಾಕೋಬೇಕು ಥ್ರೆಡ್ ಇಂದ. ನೋಡಿ ಈ ರೀತಿ ಬರುತ್ತೆ. ಅಂಡ್ ಇವಾಗ ಇದಕ್ಕೆ ಸ್ಟಿಚ್ ಮಾಡಿರೋ ಕ್ಲಾತ್ ತಗೊಂಡು ಇದು ಸೆಂಟರ್ ಅಲ್ಲಿ ಇಟ್ಕೊಂಡು ಮಿಷನ್ ಅಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲಾನು ರಿಮೂವ್ ಮಾಡಿಕೊಂಡು ಈ ಕಡೆ ಥ್ರೆಡ್ಸ್ ತರ ಏನಿದೆ ಅದನ್ನ ಇದಕ್ಕೆ ಜಸ್ಟ್ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಬೇರೆ ತರ ಫ್ರಾಕ್ಸ್ ಆಗ್ಲಿ ಡ್ರೆಸ್ಸಸ್ ಆಗ್ಲಿ ಸ್ಟಿಚಿಂಗ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.